ಮಂಜು ನಾಳೆ ಬಿಜೆಪಿಗೆ ಸೇರ್ಪಡೆಯಾಗುವುದು ಖಚಿತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ನಾಳೆ ಬಿಜೆಪಿಗೆ ಮಾಜಿ ಸಚಿವ ಎ ಮಂಜು ಸೇರ್ಪಡೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಮ್ಮುಖದಲ್ಲಿ ನಾಳೆ ಬಿಜೆಪಿಗೆ ಸೇರ್ಪಡೆಯಾಗುವುದು ಖಚಿತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾ ಇದೆ. ಹಾಸನದಿಂದ ಬಿಜೆಪಿ ಟಿಕೆಟ್ ಅಡಿಯಲ್ಲಿ ದೇವೇಗೌಡರ ಮೊಮ್ಮಗನ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾರೆ ಇವರು. ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ತನ್ನ ಬೆಂಬಲಿಗರ ಜೊತೆ ಸಭೆಯನ್ನ ಆಲ್ರೆಡಿ ಮಂಜು ಅವರು ನಡೆಸಿದ್ದಾರೆ. ನಾಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಇವರು ಬಿಜೆಪಿಯಿಂದ ಕಣಕ್ಕೆ ಇಳಿತಾರೆ. ಇದು ಕೂಡ ಒಂದು ರೀತಿಯಲ್ಲಿ ಇದೀಗ ಜಿದ್ದಾಜಿದ್ದಿನ ಕ್ಷೇತ್ರ ಆಗ್ತಾ ಇದೆ. ನಾಳೆ ಇವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾರೆ ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ಅಸಮಾಧಾನದ ಹೊಗೆ ಏನಿತ್ತು, ಅಸಮಾಧಾನವನ್ನ ಇಲ್ಲಿ ಬಿಜೆಪಿಗರು ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡು ಎ ಮಂಜು ಅವರ ಮನವನ್ನ ಒಲಿಸಿ ಅವರನ್ನೇ ಬಿಜೆಪಿಯ ಅಭ್ಯರ್ಥಿಯಾಗಿ ನಿಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಎಸ್, ನಿನ್ನೆ ಪಬ್ಲಿಕ್ ಟಿವಿ ಜೊತೆ ಎ ಮಂಜು ಮಾತನಾಡಿದ್ರು. ಏನ್ ಮಾತನಾಡಿದ್ರು ಕೇಳೋಣ ಬನ್ನಿ. ನೋಡಿಯಮ್ಮ, ನಾನು ಗೌಡ್ರು ದೇವೇಗೌಡರು ನಿಲ್ಲಿ ಅನ್ನೋದು ಆಸೆ ಇದೆ. ಕೋಯಲೇಷನ್ ಅಲ್ಲಿ ಅವ್ರು ನಿಲ್ಲಿ ಅಂತ ಹೇಳಿದೀನಿ. ಇಲ್ಲ ಅಂದ್ರೆ ರಾಜಕಾರಣ ನೀರಲ್ವಲ್ಲಮ್ಮ. ಆಮೇಲೆ ಯೋಚನೆನ ಆಮೇಲೆ ಮಾಡ್ತೀವಿ. ನಮ್ಮ ಹಿತೈಷಿಗಳು, ಪಾರ್ಟಿ ಕಾರ್ಯಕರ್ತರು ಎಲ್ಲ ಏನ್ ಹೇಳ್ತಾರೆ ಅವ್ರ ಮೇಲೆ ತೀರ್ಮಾನ ತಗೋತೀವಿ. ನಾವು ನಮ್ಮ ಕಾರ್ಯಕರ್ತರು ಹೇಳಿದ್ರೆ ಕನ್ಫರ್ಮ್, ಕಾರ್ಯಕರ್ತರು ಹೇಳದೇ ಇದ್ರೆ ಇಲ್ಲ. ಅಲ್ಲ, ಮಾತಾಡಿದ್ವಿ ಯಡಿಯೂರಪ್ಪನವ್ರು ನನ್ನ ನಮ್ಮ ಮಾತಾಡಿದ್ದಾರೆ. ನಾನ್ ಕಾರ್ಯಕರ್ತರು ಒಪ್ಪಿ ದೇವೇಗೌಡರು ಇದ್ರು ನಿಂತ್ಕೊಂಡ್ರೆ ನಿಂತ್ಕೊಳ್ಳಬೇಕಾಯ್ತಲ್ಲ. ಅಲ್ಟಿಮೇಟ್ ಇಸ್ ಮೈ ವೋಟರ್ಸ್. ಕಾರ್ಯಕರ್ತ ಮೋರ್ ಇಂಪಾರ್ಟೆಂಟ್. ಎಸ್, ಗಮನಿಸಿದ್ರೆ ಎ ಮಂಜು ಅವರು ಮಾತನಾಡಿದ್ರು ಈ ಸಂದರ್ಭದಲ್ಲಿ. ದೇವೇಗೌಡರು ನಿಂತ್ರೆ ಓಕೆ, ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಪ್ರಜ್ವಲ್ ರೇವಣ್ಣ ಅವರು ನಿಂತ್ರೆ ನಾವು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಈಗ ಒಂದಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಆದ ನಂತರದಲ್ಲಿ ನಾಳೆ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ನಾಳೆ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ ಖಚಿತ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಮಗೆ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ದೇವೇಗೌಡರು ನಿಂತ್ರೆ ಓಕೆ, ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲದಿದ್ರೆ ನಾವು ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಈ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ರು. ಅದೇ ಮಾತನ್ನ ಈಗಲೂ ಕೂಡ ಮುಂದುವರೆಸಿದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಬೆಂಬಲಿಗರ ಜೊತೆ ಈಗ ಆಲ್ರೆಡಿ ಒಂದು ಸಭೆಯನ್ನ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಹಾಸನದಲ್ಲಿ ಅವ್ರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಅಷ್ಟೇ ಅಲ್ಲ, ಯಡಿಯೂರಪ್ಪನವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ನಾಳೆ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾರೆ. ಏನಾಗುತ್ತೆ, ಏನಾಗಬಹುದು, ಇದೆಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಂದು ಉತ್ತರವೇ ಇರಲಿಲ್ಲ. ಈ ಉತ್ತರ ಈಗ ಸಿಕ್ಕಿದೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನಿಖಿಲ್ ಸ್ಪರ್ಧೆಯನ್ನ ವಿರೋಧಿಸಿ ಮಂಡ್ಯದಲ್ಲಿ 3 ದಿನಗಳಿಂದಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇತ್ತು. ನಿಖಿಲ್ ಸ್ಪರ್ಧೆ ಮಂಡ್ಯ ಸ್ವಾಭಿಮಾನಕ್ಕೆ ಸವಾಲು ಅಂತ ಹೇಳಿ ಡಾಕ್ಟರ್ ರವೀಂದ್ರ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ 3 ದಿನಗಳಿಂದ ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು, ಆ ಸ್ಥಳಕ್ಕೆ ಇದೀಗ ಸುಮಲತಾ ಅವರು ಭೇಟಿ ಕೊಟ್ಟು ಅಲ್ಲಿ ಪ್ರತಿಭಟನಾ ನಿರತರು ಯಾರಿದ್ದಾರೋ ಅವ್ರ ಜೊತೆ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಿಖಿಲ್ ಸ್ಪರ್ಧೆ ಮಾಡಬಾರದು, ನಿಖಿಲ್ ಸ್ಪರ್ಧೆ ಮಾಡಿದ್ರೆ ಮಂಡ್ಯದ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅನ್ನೋ ಅರ್ಥದಲ್ಲಿ ಇದೀಗ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಇದನ್ನ ಗಮನಿಸಿದಂತಹ ಸುಮಲತಾ ಇವತ್ತು ನೇರವಾಗಿ ಪ್ರತಿಭಟನಾಕಾರರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ.
ಬಿಟ್ಬಿಡಿ, ಯಾರು ಒಳಗೆ ಹೋಗೋಂಗಿಲ್ಲ. ಅಲ್ಲೈತೆ ಜಾಗ ಕೊಡ್ರಪ್ಪ ಒಂಚೂರು.